Hello everyone, I am Lakshminarayan N, Faculty of Government RC College. Let us discuss about matrices and determinants. What is matrices? What is the definition of matrix? A matrix is a set or group of numbers arranged in a square or rectangular array enclosed by two brackets. Within the brackets, if we have arranged the elements or the numbers in rows and columns, then it will be called as matrix. Matrix is a singular form. Matrices is a plural form. ಇವಾಗ ನಾವು ಮ್ಯಾಟ್ರಿಕ್ಸಲ್ಲಿ ರೋ ಮತ್ತು ಕಾಲಮ್ನ ಎರಡನ್ನ ಬರ್ತಿರ್ತೀವಿ. ರೋ ಇರುತ್ತೆ ಮತ್ತು ಕಾಲಮ್ ಇರುತ್ತೆ, ಒಳಗಡೆ ಎಲಿಮೆಂಟ್ ಇರುತ್ತೆ. ವಿತಿನ್ ದಿ ಬ್ರಾಕೆಟ್ ಇಫ್ ಯು ಹ್ಯಾವ್ ರೆಪ್ರೆಸೆಂಟೆಡ್ ದಿ ನಂಬರ್ಸ್ in rows and columns, then it will be called as matrices. What are the properties of matrices? The first property is a specified number of rows and a specified number of columns. ಈ ಮ್ಯಾಟ್ರಿಕ್ಸ್ ಅಲ್ಲಿ ಸ್ಪೆಸಿಫೈಡ್ ನಂಬರ್ ಆಫ್ ರೋಸ್ ಇರುತ್ತೆ, ಸ್ಪೆಸಿಫೈಡ್ ನಂಬರ್ ಆಫ್ ಕಾಲಮ್ಸ್ ಇರುತ್ತೆ. 2x3 ಅಂದರೆ 2 ರೋ ಇರುತ್ತೆ, 3 ಕಾಲಮ್ ಇರುತ್ತೆ ಅಂತ. ನೆಕ್ಸ್ಟ್, ದ ಸೆಕೆಂಡ್ ಪ್ರಾಪರ್ಟಿ ಆಫ್ ದಿ ಮ್ಯಾಟ್ರಿಕ್ಸ್, two numbers rows into columns describe the dimensions or size of the matrix. ಅಂದರೆ ಡೈಮೆನ್ಷನ್ಸ್ ಆಫ್ ದಿ ಮ್ಯಾಟ್ರಿಕ್ಸ್ ಅಂದರೆ ನಾವೊಂದು ಬ್ರಾಕೆಟಲ್ಲೇ ಮ್ಯಾಟ್ರಿಕ್ಸ್ನ ಬರೆದಾಗ ಅದರ ಸೈಜು ಎಷ್ಟಿರುತ್ತೆ. 2x3ನ 3x3ನ 2x2ನ ಅಂದರೆ ಇಟ್ ವಿಲ್ ರೆಪ್ರೆಸೆಂಟ್ ದಿ ನಂಬರ್ ಆಫ್ ರೋಸ್ ಆ್ಯಂಡ್ ನಂಬರ್ ಆಫ್ ಕಾಲಮ್ಸ್ ವಿತ್ ಇನ್ ದಿ ಬ್ರಾಕೆಟ್. ಹಿಯರ್ ವಿ ಹ್ಯಾವ್ ಟೇಕನ್ ಸಮ್ ಎಕ್ಸಾಂಪಲ್ಸ್. 3x3 matrix. Here the 3x3 in the sense that is dimension or size of the matrix. 3 ರೋ ಇರುತ್ತೆ ಮತ್ತು 3 ಕಾಲಮ್ ಇರುತ್ತೆ ಅಂತ. ಫಸ್ಟ್ ಒನ್ ಇದೆ, 3 ರೋ ಇದೆ, ಇಲ್ಲಿ 3 ಕಾಲಮ್ ಇದೆ. ದ ಸೆಕೆಂಡ್ ಎಕ್ಸಾಂಪಲ್ 2x4 ಅಂತ ಕೊಟ್ಟಿದ್ದೀವಿ. 2x4 ಅಂದರೆ 2 ರೋಸ್ 4 ಕಾಲಮ್ಸ್. 2 ರೋ ಇದೆ ನೋಡಿ, 2 ರೋ ಇದೆ ಮತ್ತು 4 ಕಾಲಮ್ ಇದೆ ಅಂತ. 1 2 3 4 1 2 3 4 4 ಕಾಲಮ್ ಇದೆ. 1x2 ಅಂದರೆ 1 ರೋ ಇದೆ, 2 ಕಾಲಮ್ ಇದೆ ಅಂತ ಅರ್ಥ. ಹಾಗಾಗಿ 1x2 ಮ್ಯಾಟ್ರಿಕ್ಸ್. ನಾವು ಈ ಥರ ಬರೆದಾಗ ನಾವು ಡೈಮೆನ್ಷನ್ನ ಯಾವ ಥರ ಬರೀಬೇಕು, 3 ರೋ 3 ಕಾಲಮ್ ಇದ್ದರೆ 3x3 ಅಂತ, 2 ರೋ 4 ಕಾಲಮ್ ಇದ್ದರೆ 2x4 ಅಂತ, 1 ರೋ 2 ಕಾಲಮ್ ಇದ್ದರೆ 1x2 ಅಂತ. Next, the general format of writing a matrix. ಮ್ಯಾಟ್ರಿಕ್ಸ್ನ ಜನರಲ್ ಫಾರ್ಮೆಟ್ ಯಾವ ಥರ ಇರುತ್ತೆ ಅಂತ. ಎ ಮ್ಯಾಟ್ರಿಕ್ಸ್ ಈಸ್ ಡಿನೋಟೆಡ್ ಬೈ ಎ ಬೋಲ್ಡ್ ಕ್ಯಾಪಿಟಲ್ ಲೆಟರ್ ಆ್ಯಂಡ್ ದ ಎಲಿಮೆಂಟ್ಸ್ ವಿತಿನ್ ದಿ ಮ್ಯಾಟ್ರಿಕ್ಸ್ ಆರ್ ಡಿನೋಟೆಡ್ ಬೈ ಲೋವರ್ ಕೇಸ್ ಎಲಿಮೆಂಟ್. ಅಂದರೆ ನಾವು ಅಪ್ಪರ್ ಕೇಸಲ್ಲಿ ಬರೆಯೋದು ಯಾವುದನ್ನ ಅಂದರೆ ಟೈಟಲ್ ಆಫ್ ದಿ ಮ್ಯಾಟ್ರಿಕ್ಸ್ನ ಏನಂತ ಬರೀತೀವಿ ಅಂದರೆ ಕ್ಯಾಪಿಟಲ್ ಲೆಟರಲ್ಲಿ ಬರೀತೀವಿ. ಆಮೇಲೆ ಎಲಿಮೆಂಟ್ಸ್ನ ಯಾವುದ್ರಲ್ಲಿ ಬರೀತೀವಿ ಅಂದರೆ ಸ್ಮಾಲ್ ಲೆಟರಲ್ಲಿ ಇಲ್ಲ ಲೋವರ್ ಕೇಸಲ್ಲಿ ಬರೀತೀವಿ. ಎಕ್ಸಾಂಪಲ್, ಮ್ಯಾಟ್ರಿಕ್ಸ್ ಎ ವಿತ್ ಎಲಿಮೆಂಟ್ AIJ. ಇಲ್ಲಿ AIJ ಅಂದರೆ ಐ ಅಂದರೆ ಎಷ್ಟನೇ ರೋ ಅಲ್ಲಿದೆ, ಜೆ ಅಂದರೆ ಎಷ್ಟನೇ ಕಾಲಮಲ್ಲಿದೆ, ಐತ್ ರೋ ಆ್ಯಂಡ್ ಜೇತ್ ಕಾಲಮ್ ಅಂತ. A11 ಅಂತ ಇದೆ. ಏನು A11 ಅಂದರೆ ಫಸ್ಟು ರೋ ಫಸ್ಟು ಕಾಲಮ್ ಎಲಿಮೆಂಟ್ನ A11 ಅಂತ. ಅಂದರೆ A11 ಪೊಸಿಷನ್ ಏನಿದೆ, ಫಸ್ಟು ರೋ ಫಸ್ಟು ಕಾಲಮ್ ಎಲಿಮೆಂಟ್ನ A11 ಅಂತ. ನೆಕ್ಸ್ಟ್ A12 ಅಂದರೆ ಫಸ್ಟು ರೋ ಸೆಕೆಂಡ್ ಎಲಿಮೆಂಟ್ನ A12 ಅಂತ. ಲೈಕ್ವೈಸ್ ವಿ ಹ್ಯಾವ್ ರಿಟರ್ನ್ ದಿ ಜನರಲ್ ಫಾರ್ಮೆಟ್. ನೆಕ್ಸ್ಟ್, ಐ ಗೋಸ್ ಫ್ರಮ್ 1 to M ಅಂದರೆ ಐ ಅಂದರೆ ಫಸ್ಟು ರೋ, ಎಷ್ಟು ಬೇಕಾದರೂ ಎಮ್ಗಳು ಬರ್ಬೋದು. ಜೆ ಗೋಸ್ ಫ್ರಮ್ 1 to N ಅಂದರೆ ಒಂದು ಕಾಲಮ್ ಇರುತ್ತೆ, ಎನ್ ಎಷ್ಟು ಬೇಕಾದರೂ ಇರುತ್ತೆ. ಅಲ್ಟಿಮೇಟ್ಲಿ ಏನು ಬರುತ್ತೆ ಅಂದರೆ M×N, ಎಷ್ಟು ಬೇಕಾದರೂ ಇನ್ಫಿನಿಟಿವರೆಗೂ ನಾವು ಬರ್ಕೊಳ್ತಾ ಹೋಗ್ಬೋದು. ರೋಸು ಮತ್ತು ಕಾಲಮ್ಸ್ನ ಬರ್ಕೊಡ್ತಾ ಹೋಗ್ಬೋದು. ದ ನೆಕ್ಸ್ಟ್ ಪಾರ್ಟ್ ಈಸ್ ದ ಟೈಪ್ಸ್ ಆಫ್ ಮ್ಯಾಟ್ರಿಸಸ್. ಅಂದರೆ ಮ್ಯಾಟ್ರಿಸಸಲ್ಲಿ ಎಷ್ಟು ಡಿಫ್ರೆಂಟ್ ಟೈಪ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ದ ಫಸ್ಟ್ ಒನ್, ದ ಕಾಲಮ್ ಮ್ಯಾಟ್ರಿಕ್ಸ್ ಆರ್ ವೆಕ್ಟರ್. ಅಂದರೆ ಕಾಲಮ್ ಮ್ಯಾಟ್ರಿಕ್ಸ್ ಅನ್ಬೋದು, ಇಲ್ಲಾಂದರೆ ಕಾಲಮ್ ವೆಕ್ಟರ್ ಅಂತಲೂ ಕರಿಬೋದು. ದ ನಂಬರ್ ಆಫ್ ರೋಸ್ ಮೇ ಬಿ ಎನಿ ಇಂಟೀಜರ್ ಬಟ್ ದಿ ನಂಬರ್ ಆಫ್ ಕಾಲಮ್ಸ್ ಈಸ್ ಆಲ್ವೇಸ್ 1. ಅಂದರೆ ಒಂದು ಕಾಲಮ್ ಮ್ಯಾಟ್ರಿಕ್ಸ್ ಅಂದರೆ ಬರೀ ಒಂದು ಕಾಲಮ್ ಮಾತ್ರ ಇರುತ್ತೆ. ಅಂದರೆ ಯಾವಾಗಲೂ ರೋಸ್ ಎಷ್ಟಾದರೂ ಇರ್ಬೋದು, ಕಾಲಮ್ ಮಾತ್ರ ಒಂದಿರುತ್ತೆ. ಅಂದರೆ ನಾವು M×
ಎನ್ನಲ್ಲಿ ಹೇಳಬೇಕಾದ್ರೆ ಎಮ್ಮು ಎಷ್ಟಾದರೂ ಇರುತ್ತೆ, ಎನ್ ಮಾತ್ರ ಎನ್ ಈಸ್ ಈಕ್ವಲ್ ಟು 1, ಆಲ್ವೇಸ್ ಎನ್ ಈಸ್ ಈಕ್ವಲ್ ಟು 1 ಇರುತ್ತೆ, ಅದಕ್ಕೆ ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ದ ಸೆಕೆಂಡ್ ಒನ್ ರೋ ಮ್ಯಾಟ್ರಿಕ್ಸ್ ಆರ್ ವೆಕ್ಟರ್. ಅಂದರೆ ರೋ ಮ್ಯಾಟ್ರಿಕ್ಸ್ ಅಂತ ನಾವು ಕರಿಬೋದು, ರೋ ವೆಕ್ಟರ್ ಅಂತ ಬೇಕಾದರೂ ಕರಿಬೋದು. ಎನಿ ನಂಬರ್ ಆಫ್ ಕಾಲಮ್ಸ್ ಬಟ್ ಓನ್ಲಿ ಒನ್ ರೋ. ಅಂದರೆ ಇನ್ ದಿಸ್ ರೋ ಮ್ಯಾಟ್ರಿಕ್ಸ್ ವಿ ಹ್ಯಾವ್ ಓನ್ಲಿ ಒನ್ ರೋ, 1 ಇಂಟು ಎನ್. ಅಂದರೆ ಒಂದು ರೋ ಇರುತ್ತೆ, ಎನ್ ಎಷ್ಟು ಬೇಕಾದರೂ ಇರ್ಬೋದು. ನೋಡಿ ರೋ ಒಂದೇ ಒಂದಿದೆ, ಎನ್ ಎಷ್ಟು ಬೇಕಾದರೂ ಬರ್ಬೋದು. ಇದರಲ್ಲೂ ರೋ ಒಂದೇ ಇದೆ, ಎನ್ ಎಷ್ಟು ಬೇಕಾದರೂ ಬರ್ತಾ ಹೋಗ್ಬೋದು. ನೆಕ್ಸ್ಟ್ ದ ಥರ್ಡ್ ಒನ್ ಈಸ್ ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ವಾಟ್ ಯು ಮೀನ್ ಬೈ ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ? ಇಫ್ ಎಮ್ ಈಸ್ ನಾಟ್ ಈಕ್ವಲ್ ಟು ಎನ್ ದೆನ್ ಇಟ್ ಈಸ್ ಕಾಲ್ಡ್ ಆಸ್ rectangular matrix. If m is equal to n then it will be called as square matrix anta. Adu next al barutta. M is not equal to n in the rectangular matrix. What is our definition? Rectangular matrix contains more than one element and number of rows is not equal to the number of columns. The number of rows yavaglu number of columns ge sama iralla anta. Ee example alli estide 2 ಕಾಲಮ್ ಇದೆ, 4 ರೋ ಇದೆ. ಅಂದರೆ 4 ಇಂಟು 2 ಅಂತ ಹೇಳ್ಬೋದು. ಏನಂತ ಬರೀಬೋದು ಇಲ್ಲಿ? 4 ಇಂಟು 2 ಅಂತ. ಇಲ್ಲಿ ಎಷ್ಟಿದೆ? 2 ರೋ ಇದೆ, 5 ಕಾಲಮ್ ಇದೆ. 2 ಇಂಟು 5 ಅಂತ ಬರೀಬೋದು. ಅಂದರೆ ಇದೇನಾಗುತ್ತೆ ಅಂದರೆ ಡೈಮೆನ್ಷನ್ನು 2 ಇಂಟು 5, 2 ರೋಸ್ ಆ್ಯಂಡ್ 5 ಕಾಲಮ್ಸ್ ಅಂತ ಬರೀಬೋದು. 5 ಕಾಲಮ್ಸ್ ಇದೆ, 5 ಕಾಲಮ್ಸ್ ಅಂತ ಬರೀಬೋದು. 2 ಇಂಟು 5 ಅಂದರೆ ಇನ್ ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಆಲ್ವೇಸ್ ಎಮ್ ಈಸ್ ನಾಟ್ ಈಕ್ವಲ್ ಟು ಎನ್ ಅಂತ. ನೆಕ್ಸ್ಟ್ ದ ಥರ್ಡ್ ಒನ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ನಾನು ಆಗಲೇ ಹೇಳಿದಾಗೆ ಸ್ಕ್ವೇರ್ ಮ್ಯಾಟ್ರಿಕ್ಸಲ್ಲಿ ಏನಿರುತ್ತೆ? ಎಮ್ ಈಸ್ ಈಕ್ವಲ್ ಟು ಎನ್. ದ ನಂಬರ್ ಆಫ್ ರೋಸ್ ಈಸ್ ಈಕ್ವಲ್ ಟು ದಿ ನಂಬರ್ ಆಫ್ ಕಾಲಮ್ಸ್. ಯಾವಾಗಲೂ ಸ್ಕ್ವೇರ್ ಮ್ಯಾಟ್ರಿಕ್ಸಲ್ಲಿ ರೋಗಳು ಎಷ್ಟಿರುತ್ತೆ ಅಷ್ಟೇ ಕಾಲಮ್ಸ್ಗಳು ಇರುತ್ತೆ. ಈ ಎಕ್ಸಾಂಪಲ್ ತೊಗೊಂಡ್ರೆ ದ ಡೈಮೆನ್ಷನ್ ಆಫ್ ದಿಸ್ ಎಕ್ಸಾಂಪಲ್ ಈಸ್ 2 ಇಂಟು 2, 1130 ಅಂದರೆ 2 ರೋಸ್ ಇದೆ, 2 ರೋಸ್ ಇದೆ ಮತ್ತು 2 ಕಾಲಮ್ಸ್ ಇದೆ. ಅದನ್ನು ನಾವೇನು ತಗೋತೀವಿ? ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ. ಈ ಎಕ್ಸಾಂಪಲಲ್ಲಿ ಯಾವುದಿದೆ ಅಂದರೆ 3 ಇಂಟು 3, 3 ರೋಸ್ ಇದೆ ಮತ್ತು 3 ಕಾಲಮ್ಸ್ ಇದೆ. ಅದನ್ನೇನಂತ ಕರಿತೀವಿ? ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ. ರೋ ಮ್ಯಾಟ್ರಿಕ್ಸ್ ಅಂದರೆ ಒಂದು ರೋ ಇರುತ್ತೆ, ಎಷ್ಟೊಂದು ಕಾಲಮ್ಗಳು ಎಲಿಮೆಂಟ್ಸ್ ಇರುತ್ತೆ. ಕಾಲಮ್ ಮ್ಯಾಟ್ರಿಕ್ಸ್ ಅಂದರೆ ಒಂದು ಕಾಲಮ್ ಇರುತ್ತೆ, ಎಷ್ಟು ಬೇಕಾದರೂ ರೋಸ್ಗಳು ನಂಬರ್ ಎಲಿಮೆಂಟ್ಸ್ ಬರ್ತಾ ಇರ್ಬೋದು. ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದರೆ ಎಮ್ ಈಸ್ ನಾಟ್ ಈಕ್ವಲ್ ಟು ಎನ್ ಅಂತ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ಎಮ್ ಈಸ್ ಈಕ್ವಲ್ ಟು ಎನ್ ಅಂತ. ನೆಕ್ಸ್ಟ್ ವಿ ಹ್ಯಾವ್ ದಿ ಡಯಾಗ್ನಲ್ ಮ್ಯಾಟ್ರಿಕ್ಸ್. ದ ಫಿಫ್ತ್ ಮ್ಯಾಟ್ರಿಕ್ಸ್ ಈಸ್ ಡಯಾಗ್ನಲ್ ಮ್ಯಾಟ್ರಿಕ್ಸ್. ವಾಟ್ ಈಸ್ ಡಯಾಗ್ನಲ್ ಮ್ಯಾಟ್ರಿಕ್ಸ್? ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ವೇರ್ ಆಲ್ ದಿ ಎಲಿಮೆಂಟ್ಸ್ ಆರ್ 0 ಎಕ್ಸೆಪ್ಟ್ ದೋಸ್ ಆನ್ ದಿ ಮೇನ್ ಡಯಾಗ್ನಲ್. ಅಂದರೆ ಡಯಾಗ್ನಲ್ನ ಬಿಟ್ಟು ಉಳಿದೆಲ್ಲ ವ್ಯಾಲ್ಯೂಗಳು ಇಲ್ಲ ಎಲಿಮೆಂಟ್ಸ್ಗಳು ಏನಾಗಿರುತ್ತೆ? 0 ಆಗಿರುತ್ತೆ. ಅದನ್ನು ನಾವು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ವಾಟ್ ಯು ಮೀನ್ ಬೈ ಡಯಾಗ್ನಲ್ ಅಂದರೆ ನೋಡಿ, ಈ ಎಲಿಮೆಂಟ್ನ ಏನಂತ ಕರಿತೀವಿ ಅಂದರೆ ಡಯಾಗ್ನಲ್ ಅಂತ ಕರಿತೀವಿ. ಈ ಡಯಾಗ್ನಲ್ ಬಿಟ್ಟು ಉಳಿದೆಲ್ಲ ಎಲಿಮೆಂಟ್ಗಳು ಏನಾಗಿರುತ್ತೆ ಅಂದರೆ 0 ಆಗಿರುತ್ತೆ. ಆವಾಗ ನಮಗೆ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಬರುತ್ತೆ. ಅಂದರೆ ಇಲ್ಲಿ ಏನಿರ್ಬೋದು? ಸಮ ಇರಬೇಕು ಅಂತ ಏನಿಲ್ಲ, ಸಮ ಇಲ್ಲದೇನೂ ಇರ್ಬೋದು. ಅದನ್ನು ನಾವು except the diagonal element, if all elements are 0 then it will be called as diagonal matrix anta. Next unit or identity matrix. What do you mean by unit matrix or identity matrix? Unit antanaadru karibodu, identity matrix antadru karibodu. A diagonal matrix with ones on the main diagonals, ಒನ್ಸ್ ಆನ್ ದಿ ಮೈನ್ ಡಯಾಗ್ನಲ್. ಅಂದರೆ ಡಯಾಗ್ನಲ್ ಎಲಿಮೆಂಟ್ ಯಾವಾಗಲೂ ಏನಾಗಿರುತ್ತೆ ಅಂದರೆ 1 ಆಗಿರುತ್ತೆ. ನೋಡಿ ಇಲ್ಲಿ ಬರೆದಿದ್ದೀನಿ, 1 ಅಂದರೆ ಎಲ್ಲ ಡಯಾಗ್ನಲ್ ಎಲಿಮೆಂಟ್ಸು 1 ಇರಬೇಕು. ದ ಡಿಫ್ರೆನ್ಸ್ ಬಿಟ್ವೀನ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಮತ್ತು ಯೂನಿಟ್ ಮ್ಯಾಟ್ರಿಕ್ಸ್ ಏನಿದೆ, ಡಯಾಗ್ನಲ್ ಮ್ಯಾಟ್ರಿಕ್ಸಲ್ಲಿ 1 ಇಲ್ಲ, ಬೇರೆ ಬೇರೆ ನಂಬರ್ ಇದ್ರೂ ಇರುತ್ತೆ. ಅದು ಡಯಾಗ್ನಲ್ ಮ್ಯಾಟ್ರಿಕ್ಸ್ದು ಪ್ರಾಪರ್ಟಿ. ಯೂನಿಟ್ ಆರ್ ಐಡೆಂಟಿಟಿ ಮ್ಯಾಟ್ರಿಕ್ಸಲ್ಲಿ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಯಾವಾಗಲೂ 1 ಆಗಿರುತ್ತೆ, 1 ಬಿಟ್ಟು ಬೇರೆ ಬರಲ್ಲ. ಈ ಡೈಮೆನ್ಷನ್ 4 ಇಂಟು 4 ಡೈಮೆನ್ಷನ್ ಆಗಿದರೆ, ಇದು 2 ಇಂಟು 2 ಡೈಮೆನ್ಷನಲ್ಲಿ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ ಏನಾಗಿದೆ? 1 ಆಗಿದೆ. ನೆಕ್ಸ್ಟ್ 7ನೇದು 7th ಒನ್ ದ ನಲ್ ಮ್ಯಾಟ್ರಿಕ್ಸ್. ವಾಟ್ ಡು ಯು ಮೀನ್ ಬೈ ನಲ್ ಮ್ಯಾಟ್ರಿಕ್ಸ್? ನಲ್ ಮ್ಯಾಟ್ರಿಕ್ಸ್ ಅಂದರೆ ಆಲ್ ಎಲಿಮೆಂಟ್ಸ್ ಇನ್ ದಿ ಮ್ಯಾಟ್ರಿಕ್ಸ್ ಆರ್ 0.
ಅಂದರೆ ಎಲ್ಲ ಎಲಿಮೆಂಟ್ಗಳು ಮ್ಯಾಟ್ರಿಕ್ಸಲ್ಲಿ ಏನಾಗಿರುತ್ತೆ ಅಂದರೆ 0 ಆಗಿರುತ್ತೆ. ನೋಡಿ ಇಲ್ಲಿ ಇದು ಕಾಲಮ್ ಮ್ಯಾಟ್ರಿಕ್ಸು, ಎಲ್ಲ ಎಲಿಮೆಂಟು 0 ಇದೆ. ಇದು 3 × 3 ಸ್ಕ್ವೇರ್ ಮ್ಯಾಟ್ರಿಕ್ಸು, ಇಲ್ಲಿ ಎಲ್ಲ ಎಲಿಮೆಂಟ್ಸು 0 ಆಗಿದೆ. ನೆಕ್ಸ್ಟ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ವಾಟ್ ಈಸ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ? ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ whose ಎಲಿಮೆಂಟ್ಸ್ above or below the main diagonal are all 0. ನೋಡಿ ಇನ್ನೂ ಒಂದ್ಸಲಿ ಓದ್ತೀನಿ. ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ whose ಎಲಿಮೆಂಟ್ಸ್ above or below the main diagonal are all 0. ಇಲ್ಲಿ ಏನಾಗಿರುತ್ತೆ, ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಗಿಂತ ಕೆಳಗಡೆ 0 ಇರ್ಬೋದು, ಇಲ್ಲ ಪ್ರಿನ್ಸಿಪಲ್ ಡಯಾಗ್ನಲ್ಗಿಂತ ಮೇಲ್ಗಡೆ 0 ಇರ್ಬೋದು. ಇಲ್ಲಿ 2 ಎಕ್ಸಾಂಪಲ್ ಇದೆ. ಪ್ರಿನ್ಸಿಪಲ್ ಡಯಾಗ್ನಲ್ಗಿಂತ ಮೇಲ್ಗಡೆ ಇರೋ ಈ ಟ್ರಯಾಂಗಲ್ ಪಾರ್ಟು 0 ಇದೆ. ಇಲ್ಲಿ ಟ್ರಯಾಂಗಲ್ ಕಾಣಿಸ್ತಾ ಇದೆ. ಈ ಟ್ರಯಾಂಗಲ್ ಪಾರ್ಟು ನಿಮ್ಗೆ ಏನು ಕಾಣಿಸ್ತಾ ಇದೆ ಅಂದರೆ 0 ಕಾಣಿಸ್ತಾ ಇದೆ. ಇಲ್ಲೇನಾಗ್ತಾ ಇದೆ ಅಂದರೆ ಇಲ್ಲೂ ಮೇಲ್ಗಡೆ 0 ಇದೆ, ಬಟ್ ಇಲ್ಲೇನಾಗಿದೆ ಉಲ್ಟಾ ಆಗಿದೆ. ಇಲ್ಲಿ ಕೆಳಗಡೆಗೆ 0 ಇದೆ, ಇದು ಕೆಳಗಡೆ ಪಾರ್ಟು 0 ಇದೆ, ಇಲ್ಲೇನಾಗಿದೆ ಮೇಲ್ಗಡೆ ಪಾರ್ಟು 0 ಇದೆ. ಅಂದರೆ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದರೆ ಏನು? ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ whose ಎಲಿಮೆಂಟ್ಸ್ above ಆರ್ ಬಿಲೋ ದ ಮೇನ್ ಡಯಾಗ್ನಲ್ ಆರ್ ಆಲ್ 0s ಅಂತ ಬರ್ತಾ ಇದೆ. ಈ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸಲ್ಲಿ ಇನ್ನೂ 2 ಥರ ಡಿಫ್ರೆನ್ಸ್ ಇದೆ, ಟೈಪ್ಸ್ ಇದೆ, ಸಬ್ ಟೈಪ್ಸು. ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಆ್ಯಂಡ್ ಲೋವರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ. ಏನು, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಆ್ಯಂಡ್ ಲೋವರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ? Upper triangular matrix, a square matrix whose elements below the main diagonal are all 0. ಅಂದರೆ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಗಿಂತ ಕೆಳಗಡೆ ಟ್ರಯಾಂಗಲ್ ಯಾವುದಿರುತ್ತೆ ಅದೆಲ್ಲ 0 ಇರುತ್ತೆ. ನೋಡಿ ಈ ಎಕ್ಸಾಂಪಲಲ್ಲಿ ದಿಸ್ ಈಸ್ ವಾಟ್ ದಿ ಪ್ರಿನ್ಸಿಪಲ್ ಡಯಾಗ್ನಲ್. ಅದ್ರ ಕೆಳಗಡೆ ಇರೋ ಎಲಿಮೆಂಟ್ ಎಲ್ಲ ಏನಾಗಿದೆ, 0 ಆಗಿದೆ. ಅಂದರೆ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ whose ಎಲಿಮೆಂಟ್ ಬಿಲೋ ದಿ ಮೇನ್ ಡಯಾಗ್ನಲ್. ಬಿಲೋ ದಿ ಮೇನ್ ಡಯಾಗ್ನಲ್ ಅಂದರೆ ಇದು ಡಯಾಗ್ನಲ್ಲು, ಆ ಡಯಾಗ್ನಲ್ಗಿಂತ ಬಿಲೋ ಇರೋದೆಲ್ಲ ಏನಾಗಿರುತ್ತೆ 0 ಆಗಿರುತ್ತೆ. ಅದನ್ನು ನಾವು ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ನೋಡಿ ಇಲ್ಲೂ ಇದೆ, ಇದು 4 × 4 ಎಲ್ಲನೂ ಏನಾಗಿದೆ, ಲೋವರಲ್ಲಿ ಪ್ರಿನ್ಸಿಪಲ್ ಡಯಾಗ್ನಲ್ಗಿಂತ 0 ಬಂದಿದೆ. ನೆಕ್ಸ್ಟ್ ಲೋವರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ಏನು ಲೋವರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದರೆ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ whose ಎಲಿಮೆಂಟ್ಸ್ above ದಿ ಮೇನ್ ಡಯಾಗ್ನಲ್ ಆರ್ ಆಲ್ 0s. ಅಂದರೆ ಪ್ರಿನ್ಸಿಪಲ್ ಡಯಾಗ್ನಲ್ಗಿಂತ ಮೇಲ್ಗಡೆ ಯಾವುದಿರುತ್ತೆ ಅದೆಲ್ಲನೂ 0 ಇರುತ್ತೆ. ನೋಡಿ ಡಿಫ್ರೆನ್ಸು. ಅಪ್ಪರ್ ಟ್ರಯಾಂಗ್ಯುಲರ್ ಅಂದರೆ ಪ್ರಿನ್ಸಿಪಲ್ ಡಯಾಗ್ನಲ್ಗಿಂತ ಕೆಳಗಡೆ ಇರೋದೆಲ್ಲ 0 ಇರುತ್ತೆ, ಮೇಲ್ಗಡೆ ವ್ಯಾಲ್ಯೂಸ್ ಇರುತ್ತೆ. ಲೋವರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದರೆ ಲೋವರಲ್ಲಿ ವ್ಯಾಲ್ಯೂಸ್ ಇರುತ್ತೆ, ಮೇಲ್ಗಡೆ ಎಲ್ಲ 0 ಇರುತ್ತೆ. ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂದರೆ ಈ ಥರನೂ ಜ್ಞಾಪಕ ಇಟ್ಕೋಬೋದು. ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದರೆ ಅಪ್ಪರಲ್ಲಿ ವ್ಯಾಲ್ಯೂಸ್ ಇರುತ್ತೆ, ಲೋವರಲ್ಲಿ 0s ಇರುತ್ತೆ, ಅದು ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ಲೋವರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದರೆ ಲೋವರಲ್ಲಿ ವ್ಯಾಲ್ಯೂ ಇರುತ್ತೆ, ಅಪ್ಪರಲ್ಲಿ 0 ಇರುತ್ತೆ. ನೆಕ್ಸ್ಟ್ ದ 9th ಒನ್, ಸ್ಕೇಲಾರ್ ಮ್ಯಾಟ್ರಿಕ್ಸ್. ಎ ಡಯಾಗ್ನಲ್ ಮ್ಯಾಟ್ರಿಕ್ಸ್ whose ಮೇನ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಟು ದಿ ಸೇಮ್ ಸ್ಕೇಲಾರ್. ಸ್ಕೇಲಾರ್ ಅಂದರೆ ಸೇಮ್ ಅಂತ. ಎ ಸ್ಕೇಲಾರ್ ಈಸ್ ಡಿಫೈನ್ಡ್ ಆಸ್ ಎ ಸಿಂಗಲ್ ನಂಬರ್ ಆರ್ ಕಾನ್ಸ್ಟೆಂಟ್. ಏನಾಗಿರುತ್ತೆ ನೋಡಿ, ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟು 1 1 1 1 ಇದ್ದರೆ ಇದನ್ನು ಯೂನಿಟ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇದೇ ಈ ಥರನೇ ಎಲಿಮೆಂಟು ಯಾವುದಿದೆ 6 6 6 ಇದ್ದರೆ ಇದನ್ನು ಯೂನಿಟ್ ಅಂತ ಕರೆಯೋಕ್ಕಾಗಲ್ಲ. ನಾವು ಅದನ್ನು ಏನಂತ ಕರಿಬೇಕು, ಸ್ಕೇಲಾರ್ ಮ್ಯಾಟ್ರಿಕ್ಸ್. ಅಂದರೆ ಒಂದೇ ಥರ ವ್ಯಾಲ್ಯೂ ಬಂದಿದ್ದರೆ ಪ್ರಿನ್ಸಿಪಲ್ ಡಯಾಗ್ನಲಲ್ಲಿ ಆ ಮ್ಯಾಟ್ರಿಕ್ಸ್ನ ನಾವೇನಂತ ಕರಿಬೇಕು, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ.